ನಮಸ್ಕಾರ ಬೋಧಕರೇ ಮತ್ತು ಕಲಿಯುವವರೇ. ಇಂದು ನಾವು ಕೌನ್ಸೆಲಿಂಗ್ ಮತ್ತು ಮೆಂಟರಿಂಗ್ನ ಆಕರ್ಷಕ ಜಗತ್ತಿನಲ್ಲಿ ಅನ್ವೇಷಿಸುತ್ತಿದ್ದೇವೆ. ಅವುಗಳು ಸ್ವಯಂ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಲು, ಜನರನ್ನು ಸಕ್ರಿಯಗೊಳಿಸಲು ಪರಸ್ಪರ ಸಂಬಂಧವನ್ನು ಬಳಸಿಕೊಳ್ಳುವ ವೃತ್ತಿಪರ ಚಟುವಟಿಕೆಗಳಾಗಿವೆ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಸ್ವಾಟ್ ವಿಶ್ಲೇಷಣೆ, ಸ್ಟ್ರೆಂಗ್ತ್ಸ್, ವೀಕ್ನೆಸಸ್, ಅಪರ್ಚುನಿಟೀಸ್ ಮತ್ತು ಥ್ರೆಟ್ಸ್. ಸಂದರ್ಶನವನ್ನು ಭೇದಿಸಲು ಸಲಹೆಗಳು. ಸ್ವಾಟ್ ವಿಶ್ಲೇಷಣೆ ಇದು ವ್ಯಾಪಾರ, ಉದ್ಯಮ, ಯೋಜನೆ ಅಥವಾ ನಿರ್ದಿಷ್ಟ ಸಂದರ್ಭದಲ್ಲಿ ಒಳಗೊಂಡಿರುವ ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಅವಕಾಶಗಳು ಮತ್ತು ಬೆದರಿಕೆಗಳನ್ನು ಗುರುತಿಸಲು ಮತ್ತು ಮೌಲ್ಯಮಾಪನ ಮಾಡಲು ಬಳಸಲಾಗುವ ಕಾರ್ಯತಂತ್ರದ ಯೋಜನೆ ಸಾಧನವಾಗಿದೆ. ಇದು ಸಂಸ್ಥೆಗಳು ತಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಮತ್ತು ಭವಿಷ್ಯದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ಆಂತರಿಕ ಮತ್ತು ಬಾಹ್ಯ ಅಂಶಗಳನ್ನು ನಿರ್ಣಯಿಸಲು ಬಳಸುವ ಸಮಗ್ರ ಚೌಕಟ್ಟಾಗಿದೆ. ಸ್ವಾಟ್ ವಿಶ್ಲೇಷಣೆಯ ಪ್ರತಿಯೊಂದು ಅಂಶದ ಅವಲೋಕನ ಇಲ್ಲಿದೆ. ಸಾಮರ್ಥ್ಯ. ಇವುಗಳು ಆಂತರಿಕ ಗುಣಲಕ್ಷಣಗಳು ಮತ್ತು ಸಂಪನ್ಮೂಲಗಳು ಇತರರ ಮೇಲೆ ಪ್ರಯೋಜನವನ್ನು ಹೊಂದಿರುವ ಸಂಸ್ಥೆಯನ್ನು ಒದಗಿಸುತ್ತವೆ. ಸಾಮರ್ಥ್ಯಗಳನ್ನು ಗುರುತಿಸುವುದು ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ನೋಡುವುದನ್ನು ಒಳಗೊಂಡಿರುತ್ತದೆ. ಇದು ಬಲವಾದ ಬ್ರ್ಯಾಂಡ್, ನುರಿತ ಕಾರ್ಯಪಡೆ, ಅನನ್ಯ ಉತ್ಪನ್ನಗಳು ಅಥವಾ ಸೇವೆಗಳು, ಉನ್ನತ ತಂತ್ರಜ್ಞಾನ ಅಥವಾ ಸಮರ್ಥ ಪ್ರಕ್ರಿಯೆಗಳಂತಹ ಪ್ರದೇಶಗಳನ್ನು ಒಳಗೊಂಡಿರಬಹುದು. ಉದಾಹರಣೆಗಳು: ಸಂವಹನ, ಆತ್ಮವಿಶ್ವಾಸ, ಹಣಕಾಸು, ಹಿನ್ನೆಲೆ, ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ. ದೌರ್ಬಲ್ಯಗಳು. ಇವುಗಳು ಇತರರಿಗೆ ಹೋಲಿಸಿದರೆ ಸಂಸ್ಥೆಯನ್ನು ಅನಾನುಕೂಲಕರವಾಗಿ ಇರಿಸುವ ಆಂತರಿಕ ಅಂಶಗಳಾಗಿವೆ. ದೌರ್ಬಲ್ಯಗಳನ್ನು ಗುರುತಿಸುವುದು ಸಂಸ್ಥೆಗೆ ಸುಧಾರಣೆಗೆ ಅಗತ್ಯವಿರುವ ಪ್ರದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಇದು ಸಂಪನ್ಮೂಲಗಳ ಕೊರತೆ, ಹಳತಾದ ತಂತ್ರಜ್ಞಾನ, ಕಳಪೆ ನಿರ್ವಹಣೆ ಅಥವಾ ಸಂಸ್ಥೆಯ ಬೆಳವಣಿಗೆಗೆ ಅಡ್ಡಿಯಾಗುವ ಯಾವುದೇ ಆಂತರಿಕ ಮಿತಿಗಳಂತಹ ಸಮಸ್ಯೆಗಳನ್ನು ಒಳಗೊಂಡಿರಬಹುದು. ಉದಾಹರಣೆಗಳು: ಅತಿಯಾದ ಆತ್ಮವಿಶ್ವಾಸ, ಗಂಭೀರತೆ, ಟಿಟ್ ಫಾರ್ ಟ್ಯಾಟ್, ಸಾಮಾನ್ಯ ಜ್ಞಾನಕ್ಕಾಗಿ. ಅವಕಾಶಗಳು ಬಾಹ್ಯ ಅಂಶಗಳನ್ನು ಉಲ್ಲೇಖಿಸುತ್ತವೆ. ಅದು ಸರಿಯಾಗಿ ಹತೋಟಿ ಸಾಧಿಸಿದರೆ ಸಂಸ್ಥೆಗೆ ಪ್ರಯೋಜನಕಾರಿಯಾಗಿದೆ. ಸಮರ್ಥವಾಗಿ ಸಂಘಟನೆ ಬೆಳೆಯುವ ಅಥವಾ ಸುಧಾರಿಸಿ ಮಾಡಬಹುದಾದ ಪ್ರದೇಶಗಳು ಇವು: ಮಾರುಕಟ್ಟೆ ಪ್ರವೃತ್ತಿಗಳು, ತಾಂತ್ರಿಕ ಪ್ರಗತಿಗಳು, ಗ್ರಾಹಕ ನಡವಳಿಕೆಯಲ್ಲಿನ ಬದಲಾವಣೆಗಳು ಅಥವಾ ಬಳಕೆಯಾಗದ ಮಾರುಕಟ್ಟೆಗಳಿಂದ ಅವಕಾಶಗಳು ಉಂಟಾಗಬಹುದು. ಉದಾಹರಣೆಗಳು: ಸೇವಾ ಉದ್ಯಮ ಮತ್ತು ಐಟಿ ಕ್ಷೇತ್ರಗಳಿಂದ ವಿವಿಧ ಅವಕಾಶಗಳು. ಬೆದರಿಕೆಗಳು ಸಂಸ್ಥೆಯ ಕಾರ್ಯಕ್ಷಮತೆ ಅಥವಾ ಅದರ ಅಸ್ತಿತ್ವಕ್ಕೆ ಸಂಭಾವ್ಯವಾಗಿ ಹಾನಿಯುಂಟು ಮಾಡುವ ಬಾಹ್ಯ ಅಂಶಗಳಾಗಿವೆ. ಇವು ಆರ್ಥಿಕ ಕುಸಿತಗಳು, ಹೊಸ ಸ್ಪರ್ಧಿಗಳು, ಬದಲಾಗುತ್ತಿರುವ ನಿಯಮಗಳು, ಗ್ರಾಹಕರ ಆದ್ಯತೆಗಳಲ್ಲಿನ ಬದಲಾವಣೆಗಳು ಅಥವಾ ಸಂಸ್ಥೆ ತನ್ನ ಪರಿಸರದಲ್ಲಿ ಎದುರಿಸಬಹುದಾದ ಯಾವುದೇ ಇತರ ಸವಾಲುಗಳಾಗಿರಬಹುದು. ಉದಾಹರಣೆಗಳು: ಅತಿಯಾದ ಆತ್ಮವಿಶ್ವಾಸ, ತಮಾಷೆಯ ನಡವಳಿಕೆ. ಸಂದರ್ಶನವನ್ನು ಭೇದಿಸಲು ನಿಮಗೆ ಸಹಾಯ ಮಾಡುವ ಸಲಹೆಗಳು. ನಿಮ್ಮ ಸಂದರ್ಶನದಲ್ಲಿ ನಿಮಗೆ ಸಹಾಯ ಮಾಡಲು ಸಲಹೆಗಳ ವಿವರವಾದ ಸ್ಥಗಿತ ಇಲ್ಲಿದೆ. ಕಂಪನಿಯನ್ನು ಶೋಧಿಸಿ. ಕಂಪನಿ ವೆಬ್ಸೈಟ್ನ ಮೂಲಕ ಹೋಗಿ ಅವರ ಉತ್ಪನ್ನಗಳು ಅಥವಾ ಸೇವೆಗಳು, ಮಿಷನ್ ಮತ್ತು ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಿ. ಇತ್ತೀಚಿನ ಸುದ್ದಿಗಳು, ಪತ್ರಿಕಾ ಪ್ರಕಟಣೆಗಳು ಅಥವಾ ಅವರ ಭವಿಷ್ಯದ ಯೋಜನೆಗಳು ಅಥವಾ ಉಪಕ್ರಮಗಳ ಕುರಿತು ಯಾವುದೇ ಮಾಹಿತಿಗಾಗಿ ನೋಡಿ. ಅವರ ಸಂಸ್ಕೃತಿ, ಇತ್ತೀಚಿನ ಘಟನೆಗಳು ಮತ್ತು ಯಾವುದೇ ಸಮುದಾಯ ಸಹಭಾಗಿತ್ವತೆಯನ್ನು ಅರ್ಥ ಮಾಡಿಕೊಳ್ಳಲು ಅವರ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ಗಳನ್ನು ಪರಿಶೀಲಿಸಿ. ಉದ್ಯೋಗ ವಿವರಣೆಯನ್ನು ತಿಳಿಯಿರಿ. ಕೆಲಸದ ವಿವರವನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಅಗತ್ಯವಿರುವ ಪ್ರಮುಖ ಸ್ಕಿಲ್ಗಳು ಮತ್ತು ಅರ್ಹತೆಗಳನ್ನು ಗಮನಿಸಿ. ಆ ಪ್ರದೇಶಗಳಲ್ಲಿ ನಿಮ್ಮ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸುವ ನಿಮ್ಮ ಅನುಭವಗಳಿಂದ ಉದಾಹರಣೆಗಳನ್ನು ತಯಾರಿಸಿ. ವಿವರಣೆಯಿಂದ ಸ್ಪಷ್ಟವಾಗಿಲ್ಲದ ಕೆಲಸಗಳ ಅಂಶಗಳ ಕುರಿತು ನಿಮ್ಮ ಸ್ವಂತ ಪ್ರಶ್ನೆಗಳ ಪಟ್ಟಿಯನ್ನು ಮಾಡಿ. ಸಾಮಾನ್ಯ ಪ್ರಶ್ನೆಗಳನ್ನು ತಯಾರಿಸಿ. ನಿಮ್ಮ ಬಗ್ಗೆ ಸಂಕ್ಷಿಪ್ತ, ಆಕರ್ಷಕ ಪರಿಚಯವನ್ನು ರಚಿಸಿ. ಪಾತ್ರಕ್ಕೆ ಸಂಬಂಧಿಸಿದ ಅನುಭವಗಳಿಗೆ ಒತ್ತು ನೀಡಿ. ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಚರ್ಚಿಸಲು ಅಭ್ಯಾಸ ಮಾಡಿ. ನಿಮ್ಮ ದೌರ್ಬಲ್ಯಗಳನ್ನು ನೀವು ಹೇಗೆ ಸುಧಾರಿಸಿದ್ದೀರಿ ಅಥವಾ ನಿರ್ವಹಿಸಿದ್ದೀರಿ ಎಂಬುದರ ಮೇಲೆ ಕೇಂದ್ರೀಕರಿಸಿ. ನೀವು ಕಂಪನಿಗೆ ಏಕೆ ಕೆಲಸ ಮಾಡಲು ಬಯಸುತ್ತೀರಿ ಮತ್ತು ನೀವು ಏಕೆ ಒಳ್ಳೆಯ ಅಳತೆಯಾಗಿದ್ದೀರಿ ಎಂಬುದನ್ನು ವಿವರಿಸಲು ಸಿದ್ಧರಾಗಿರಿ. ನಡವಳಿಕೆಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ರೂಪಿಸಲು ಸ್ಟಾರ್ ವಿಧಾನವನ್ನು ಬಳಸಿ. ಪರಿಸ್ಥಿತಿ, ಕಾರ್ಯ, ಕ್ರಿಯೆ, ಫಲಿತಾಂಶ. ಸಮಸ್ಯೆ ಪರಿಹಾರ, ತಂಡದ ಕೆಲಸ, ನಾಯಕತ್ವ ಇತ್ಯಾದಿಗಳನ್ನು ಪ್ರದರ್ಶಿಸುವ ನಿಮ್ಮ ಹಿಂದಿನ ಅನುಭವಗಳಿಂದ ವಿವಿಧ ಸನ್ನಿವೇಶಗಳ ಬಗ್ಗೆ ಯೋಚಿಸಿ. ಕೆಲಸಕ್ಕಾಗಿ ಬಯಸಿದ ಗುಣಮಟ್ಟಗಳನ್ನು ಹೈಲೈಟ್ ಮಾಡಲು ಈ ಕಥೆಗಳನ್ನು ಹೇಳಿ. ನಿಮ್ಮ ಸಾಧನೆಯನ್ನು ಹೈಲೈಟ್ ಮಾಡಿ.
ಪ್ರಮಾಣೀಕರಿಸಬಹುದಾದ ಫಲಿತಾಂಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಮ್ಮ ಸಾಧನೆಗಳ ನಿರ್ದಿಷ್ಟ ಉದಾಹರಣೆಗಳನ್ನು ತಯಾರಿಸಿ. ನೀವು ಅರ್ಜಿ ಸಲ್ಲಿಸುತ್ತಿರುವ ಕೆಲಸದ ಅವಶ್ಯಕತೆಗಳೊಂದಿಗೆ ಈ ಸಾಧನೆಗಳು ಹೇಗೆ ಹೊಂದಾಣಿಕೆಯಾಗುತ್ತವೆ ಎಂಬುದನ್ನು ವಿವರಿಸಿ. ಪ್ರಶ್ನೆಗಳನ್ನು ಕೇಳಿ. ಕಂಪನಿಯ ಭವಿಷ್ಯದ ಯೋಜನೆಗಳು, ತಂಡದ ಡೈನಾಮಿಕ್ಸ್ ಅಥವಾ ಅವರು ಎದುರಿಸಿದ ಯಾವುದೇ ಇತ್ತೀಚಿನ ಸವಾಲುಗಳ ಬಗ್ಗೆ ವಿಚಾರಿಸಿ. ಸೂಕ್ತವಾಗಿ ಉಡುಗೆ. ಕಂಪನಿಯ ಡ್ರೆಸ್ ಕೋಡ್ ಅನ್ನು ಸಂಶೋಧಿಸಿ ಮತ್ತು ನಿಮಗೆ ಖಚಿತವಿಲ್ಲದಿದ್ದರೆ ಆ ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚು ಧರಿಸುವ ಗುರಿಯನ್ನು ಹೊಂದಿರಿ. ಬೇಗ ಆಗಮಿಸಿ ಅಥವಾ ವರ್ಚುವಲ್ ಇಂಟರ್ವ್ಯೂಗಳಿಗೆ ಬೇಗ ಲಾಗಿನ್ ಮಾಡಿ. ನಿಗದಿತ ಸಮಯಕ್ಕಿಂತ ಕನಿಷ್ಠ 10 ರಿಂದ 15 ನಿಮಿಷಗಳ ಮೊದಲು ಆಗಮಿಸಲು ಅಥವಾ ಲಾಗಿನ್ ಮಾಡಲು ಯೋಜಿಸಿ. ಬಾಡಿ ಲ್ಯಾಂಗ್ವೇಜ್ ಮತ್ತು ಟೋನ್. ಗುಡ್ ಪೋಸ್ಚರ್ ಅನ್ನು ಕಾಪಾಡಿಕೊಳ್ಳಿ, ಐ ಕಾಂಟ್ಯಾಕ್ಟ್ ಅನ್ನು ಮಾಡಿ ಮತ್ತು ಫರ್ಮ್ ಹ್ಯಾಂಡ್ಶೇಕ್ ಅನ್ನು ನೀಡಿ. ಇದು ವ್ಯಕ್ತಿಯ ಸಂದರ್ಶನವಾಗಿದ್ದರೆ ಅನುಸರಿಸು. ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವ ಧನ್ಯವಾದಗಳು ಅಥವಾ ಇಮೇಲ್ ಸೂಚನೆಯನ್ನು ಕಳಿಸಿ. ವಿಷಯವು ಸ್ವಾಟ್ ವಿಶ್ಲೇಷಣೆಯೊಂದಿಗೆ ಸಂದರ್ಶನವನ್ನು ಭೇದಿಸಲು ಸಲಹೆಗಳನ್ನು ಒಳಗೊಂಡಿರುತ್ತದೆ ಮತ್ತು ನೀವು ಈ ವಿಷಯ ಮತ್ತು ಶಿಕ್ಷಣದಲ್ಲಿ ವೈವಿಧ್ಯಮಯ ಕಲಿಕೆಯ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯಗಳನ್ನು ಕಲಿಯುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.